ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ. ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಎಲ್ಲರಿಗೂ ಶುಭಾಶಯ ತಿಳಿಸುತ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಮಿಥುನ ರಾಶಿಯ ಬಗ್ಗೆ 2025 ಮತ್ತು 26ರ ಯುಗಾದಿ ಹಬ್ಬದ ಅಂತಂದರೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಶುಭ ಫಲ ಹೆಚ್ಚು, ಶುಭ ಫಲ ಕಡಿಮೆ. ಅಂತಂದರೆ ನೀವು ಅಂದ್ಕೊಂಡಿರುವಂಥದ್ದು ಕೆಲಸಗಳೆಲ್ಲ ರೀತಿಯಲ್ಲಿ ನಿಂತ್ಕೊಂಡು ಶುಭವಾಗಿ ನಿಮಗೆ ದೊರಕೋದಿಲ್ಲ. ಮತ್ತು ಎಚ್ಚರದಿಂದ ಇರಬೇಕಾಗತ್ತೆ. ಯಾವುದೋ ಒಂದು ಕೆಲಸ ಮತ್ತು ಕಾರ್ಯಕ್ರಮ ನೀವು ಮಾಡಬೇಕಾಯ್ತು ಅಂತಂದರೆ ನೀವು ಏನಿದೆ ಫಸ್ಟು ನಿಮ್ಮ ಸಂಕಲ್ಪನೆ ಏನಿದೆ ಅದನ್ನು ನೀವು ಮಾಡ್ಕೋಬೇಕು. ಆರ್ಥಿಕ ಸ್ಥಿತಿ ಏರುಪೇರು ಅನ್ನೋದಾಗುತ್ತೆ. ಆರ್ಥಿಕ ಸ್ಥಿತಿ ಏರುಪೇರು ಆಗುತ್ತೆ ಅಂತಂದರೆ ನೀವು ಅಂದ್ಕೊಂಡಿರೋ ಥರ ಪ್ರತಿಫಲ ಅನ್ನೋದು ನಿಮಗೆ ಸಿಗೋದಿಲ್ಲ. ಎಲ್ಲೋಯ್ತು ಅಂತಂದರೆ ಹಿಂದೇಟು ಅನ್ನೋದು ತುಂಬ ಸಿಗುತ್ತೆ. ಯಾಕಂತಂದರೆ ನಿಮಗೆ ಈ ವರ್ಷ 2025 ಮತ್ತು 26ರಲ್ಲಿ ನಿಮಗೆ ಗುರುಬಲ ಅನ್ನೋದು ಮಿಥುನ ರಾಶಿಯವರಿಗೆ ಇರೋದಿಲ್ಲ. ತೆರಿಗೆ ವಿಚಾರದಲ್ಲಿ ಸಾಕಷ್ಟು ನಷ್ಟ ಆಗುತ್ತೆ. ಅಂತಂದರೆ ನೀವು ಏನಾದರೂ ಎಜುಕೇಟೆಡ್ ಆಗಿದ್ದರೆ ಅಂತಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥರಾಗಿದ್ದರೆ ಅವರಿಗೆ ತೆರಿಗೆ ವಿಚಾರದಲ್ಲಿ ಯಾರೋ ಮಾಡಿರುವಂಥ ತಪ್ಪನ್ನು ನಿಮ್ಮ ತಲೆಯ ಮೇಲೆ ನೀವು ಹಾಕ್ಕೋಬೇಕು ಅನ್ನೋಂಥ ವಿಚಾರಗಳು ತುಂಬ ಬರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಶುಭವಾಗಿದೆ. ವಿದ್ಯಾರ್ಥಿಗಳಿಗೆ ಯಾಕೆ ಶುಭ ಅಂತಂದರೆ ಅವರು ಏನು ಓದುತ್ತಿರುವಂತಹ ವಿಚಾರಗಳಿರುತ್ತೆ, ಸಂವತ್ಸರದಿಂದ ಈ ಸಂವತ್ಸರವರೆಗೂ, ಅರ್ಥ ಆಯ್ತಾ? ಸಂವತ್ಸರ ಮತ್ತು ಈ ಸಂವತ್ಸರದಿಂದ ತುಂಬಾ ಶುಭವಾಗಿದೆ. ಅಂತಂದರೆ ನೀವು ಓದುವಂಥದ್ದು ಸ್ವಲ್ಪ ಮಟ್ಟಿಗೆ ಆಯಿತು ಅಂತಂದರೆ ರಿಸಲ್ಟ್ ಬರುವಂಥದ್ದು 100% ಆಗುತ್ತೆ. ಮತ್ತು ವೃತ್ತಿಯಲ್ಲಿ ತುಂಬಾ ಹಿನ್ನಡೆ ಅಂತಂದರೆ ನೀವು ಅಂದ್ಕೊಂಡಿರೋಂಥ ವಿಚಾರಗಳು ನಿಮಗೆ ದೊರಕೋದಿಲ್ಲ. ಅಂತಂದರೆ ವೃತ್ತಿಯಲ್ಲಿ ಪೈಪೋಟಿ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಪ್ರಯಾಣದಲ್ಲಿ ನಷ್ಟ ಆಗುತ್ತದೆ ಅಂತಂದರೆ ನೀವು ಯಾವುದೋ ಒಂದು ಗಾಡಿಯನ್ನು ತೊಗೊಂಡಿರ್ತೀರ, ಆ ವಿಚಾರದಲ್ಲಿ ತುಂಬಾ ನಷ್ಟ ಅನ್ನೋದು ಅನುಭವಿಸ್ತೀರ. ಕಾರ್ ಆಕ್ಸಿಡೆಂಟ್ ಆಗುವಂಥದ್ದು, ಮತ್ತು ಎಲ್ಲೋ ಹೋಗುವಂಥ ಟೈಮ್ನಲ್ಲಿ ಯಾರೋ ಬಂದು ನಿಮಗೆ ಗುದ್ದುವಂಥದ್ದು, ಆ ರೀತಿ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಜವಾಬ್ದಾರಿಯಿಂದ ಇರಬೇಕು. ಅಂತಂದರೆ ಮಕ್ಕಳು ನೀವು ಹೇಳುವಂಥ ಮಾತುಗಳನ್ನು ತುಂಬ ರೀತಿಯಲ್ಲಿ ಅಸಡ್ಡೆ ಅನ್ನೋದು ಮಾಡ್ತಾರೆ. ಎದಕ್ಕೆ ಅಸಡ್ಡೆ ಮಾಡ್ತಾರೆ ಅಂತಂದರೆ ತಂದೆ ತಾಯಿಯ ಮಾತನ್ನು ಮಕ್ಕಳು ಅನ್ನೋದು ಕೇಳೋದಿಲ್ಲ. ಮತ್ತು ಸಹೋದ್ಯೋಗಿಗಳಿಂದ ಸಂಕಷ್ಟಗಳು ವಿಚಾರ ಆಗುತ್ತೆ. ಅಂತಂದರೆ ನೀವು ಮಾಡಲಾರ್ದಂಥ ತಪ್ಪುಗಳು, ನಿಮ್ಮ ಆತ್ಮಮಿತ್ರರು ಅಂತ ನೀವೇನು ತಿಳ್ಕೊಂಡಿರ್ತೀರ ಅವರುಗಳಿಂದ ಸಂಕಷ್ಟಗಳನ್ನು ತುಂಬ ರೀತಿಯಲ್ಲಿ ಬರುತ್ತೆ. ಮತ್ತು ಆಸ್ತಿಯ ವಿಚಾರದಲ್ಲಿ ಶುಭವಿದೆ. ಹೋದ ವರ್ಷ ನೀವು ಏನು ಒಂದು ಆಸ್ತಿ ತಗೋಬೇಕಂತ ವಿಚಾರ ನೀವೇನು ಮಾಡಿದ್ರಿ, ಈ ವರ್ಷ ಆ ಆಸ್ತಿ ವಿಚಾರದಲ್ಲಿ ತುಂಬಾ ಶುಭಕರವಾಗಿದೆ ಅಂತ ಹೇಳ್ಬೋದು. ಕಾನೂನು ವಿಚಾರದಲ್ಲಿ ಲಾಭ ಇದೆ ಅಂತಂದರೆ ನೀವು ಹೋದ ವರ್ಷ ನಿಮಗೆ ಮೇಲೆ ಯಾರೋ ಒಬ್ಬರು ಕಾನೂನು ವಿಚಾರದಲ್ಲಿ ಏನು ನಿಮ್ಮ ಮೇಲೆ ಕೇಸ್ ಅನ್ನೋದು ಹಾಕಿರ್ತಾರೆ, ಅದು ನಿಮಗೆ ನಿಮ್ಮ ಪರವಾಗಿ ಆಗಿ ಕಾನೂನು ವಿಚಾರದಲ್ಲಿ ನಿಮಗೆ ಸಪೋರ್ಟ್ ಸಿಗುವಂಥದ್ದು, ಜಯ ಸಿಗುವಂಥದ್ದು ಕಾಣುತ್ತೆ. ಮಹಿಳೆಯರಿಗೆ ಸಮಾಧಾನಕರವಾದಂಥ ವಿಷಯಗಳು ಅಂತಂದರೆ ಮಹಿಳೆಯರಿಗೆ ಸಮತೋಲನವಾದಂಥ ವಿಚಾರ. ಒಂದು ಗಂಡ ಹೆಂಡತಿ ಜಗಳ ಅನ್ನೋದು ಮನೆಯಲ್ಲಿ ತುಂಬ ನಡೀತಾ ಇತ್ತು ಹೋದ ವರ್ಷ ಮಿಥುನ ರಾಶಿಯವರು. ಈ ವರ್ಷ ಏನಿದೆ ಅವ್ರಿಗೆ ಗಂಡ ಮತ್ತು ಹೆಂಡತಿ ಸುಖ ಕುಟುಂಬದಿಂದ ಜೀವನವನ್ನು ನಡೆಸ್ತಾರೆ. ಆರೋಗ್ಯದ ವಿಷಯದಲ್ಲಿ ತುಂಬಾ ಉತ್ತಮವಾಗಿದೆ. ಹೋದ ವರ್ಷ ಆರೋಗ್ಯ ವಿಚಾರದಲ್ಲಿ ಒಂದು ದಿನ ಮನೆಯಲ್ಲಿತ್ತು ಅಂತಂದರೆ ಇನ್ನೊಂದು ದಿನ ಹಾಸ್ಪಿಟ್ಲಲ್ಲಿ ಇರುವಂಥದ್ದು, ಆ ರೀತಿಯಲ್ಲಿ ವಿಚಾರಗಳು ಅನ್ನೋದು ಆಗ್ತಾಯಿತ್ತು. ಈ ವರ್ಷ ಏನಿದೆ ಅಂತಂದರೆ ಉತ್ತಮವಾಗಿದೆ, ಚೆನ್ನಾಗಿದೆ ನಿಮಗೆ. ಮತ್ತು ಪರಿಹಾರ ಅಂತಂದರೆ ಇದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಅಂತಂದರೆ ಒಂದು ರಾಶಿ ಅಂತಂದರೆ ಎಲ್ಲರೂ ರಾಶಿ ಪ್ರಕಾರವಾಗಿ ಹೋಗೋದಿಲ್ಲ, ಅರ್ಥ ಆಯ್ತಾ? ಇವಾಗ ಅವರು ಹುಟ್ಟಿದ ಜನ್ಮ ದಿನಾಂಕದ ಮೇಲೆ ಅವರ ರಾಶಿ ಅನುಗುಣ ಏನಿರ್ತದೆ, ಇವಾಗ ಮಿಥುನ ರಾಶಿ ಅನ್ನೋದಿರ್ತದೆ, ಸಿಂಹ ರಾಶಿ ಅನ್ನೋದಿರ್ತದೆ, ಅವರು ಹುಟ್ಟಿದ ದಿನಾಂಕದ ಮೇಲೆ ಜಾತಕದ ಡಿಪೆಂಡೆಂಟ್ ಮೇಲೆ ಎಲ್ಲ ರೀತಿಯಲ್ಲಿ ಸಾಲ್ವ್ ಮಾಡ್ಕೋಬೋದು. ಈ ರೀತಿಯಲ್ಲಿ ಇರುವಂಥದ್ದು ಎಲ್ಲ ಗುರುಗಳೇ ಹೇಳಿದ್ರಿ ನಮಗೇನು ಆಗ್ತಾ ಇಲ್ಲ, ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ ಅಂತ ಹೇಳ್ತಂದರೆ ಏನಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡಿ ನೀವು ಎಲ್ಲ ಕೆಲಸಕ್ಕೆ ಹೋಗುವಂಥ ಮುಂಚೆ ಸೂರ್ಯ ನಮಸ್ಕಾರ ಮಾಡಿಕೊಂಡು ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ನೀವು ಹೋಯ್ತು ಅಂದರೆ ನಿಮ್ಮ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ. ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಮಸ್ಕಾರ.